ನಮಸ್ಕಾರ, ನಾನು ಚಂದ್ರಪ್ರಭು ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವಾಗ ನಮ್ಮ ಬಡಾವಣೆಯಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ನಡೀತಾ ಇದೆ. ದೇವಸ್ಥಾನದಲ್ಲಿ ದೇವರಿಗೆ ವಿವಿಧ ರೀತಿಯಲ್ಲಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೀವು ಬನ್ನಿ, ನನ್ನ ಜೊತೆ ದೇವಸ್ಥಾನದ ಒಳಗೆ ಹೋಗ್ಬಿಟ್ಟು ದೇವರ ಆಶೀರ್ವಾದ ಪಡೆಯೋಣ. धर्म संस्थापनार्थाय संभवामि युगे युगे आता विषण्णाश्चिराश्च भीता घोरेषु च जातिषु वर्तमाना संकीर्त्य नारायण शब्दमात्रं विमुक्तदुःखा सुखिनो भवन्तु कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि.
ದೇವರ ಹತ್ರ ಆಶೀರ್ವಾದ ಬೇಡ್ತಾ ನಮ್ಮ ದೇವಸ್ಥಾನದ ಸೆಕ್ರೆಟರಿ ಆಗಿರುವಂಥ ಆರ್ಲಾ ಪ್ರಕಾಶ್ ಪ್ರಭು ಅವರ ಹತ್ರ ಒಂದೆರಡು ಮಾತಾಡಬೇಕಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಎಲ್ಲ ಗುರುವರರಿಗೆ ನಮಸ್ಕಾರ ವಂದನಕರ್ತ. ಇವತ್ತಿನ ದಿವಸ ಧನುರ್ಮಾಸ ಏಕಾದಶಿ, ಸ್ವರ್ಗದ ಬಾಗಿಲು ದೇವರು ಭೂವೈಕುಂಠಕ್ಕೆ ಓಪನ್ ಮಾಡ್ತಾರೆ ಅಂತ ಒಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ. ಅದೇ ಪ್ರಕಾರ ನಮ್ಮ ಈ ಅನಂತನಗರ ಕ್ಷೇತ್ರದಲ್ಲಿ ಇದಕ್ಕೆ ನಮ್ಮ ದೊಡ್ಡವರು ಇದನ್ನು ಭೂವೈಕುಂಠ ಅಂತ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಸುಮಾರು 25 ವರ್ಷದಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಅದೇ ಥರ ಇಲ್ಲಿ GSP ಸಮಾಜದ ಬ್ರಾಹ್ಮಣರ ವತಿಯಿಂದ, ಅರ್ಚಕರ ವತಿಯಿಂದ ಇಲ್ಲಿ ದಿನನಿತ್ಯ ತ್ರಿಕಾಲ ಪೂಜೆ, ವಿವಿಧ ಮಹೋತ್ಸವಗಳು ಆಗ್ತಾ ಇದೆ. ಸುಮಾರು 25 ವರ್ಷದಿಂದ ಇಲ್ಲಿ ನಮ್ಮ ಈ ವೈಕುಂಠ ಏಕಾದಶಿ ದಿನ ನಮ್ಮ ಭಕ್ತಾದಿಗಳು, ಇಲ್ಲಿನ ಸುತ್ತಮುತ್ತ ಭಕ್ತಾದಿಗಳು ಸಾಧಾರಣ 25ರಿಂದ 30,000 ಜನ ಸೇರುವ ಸಂಬಂಧವಿದೆ. ಹೋದ ವರ್ಷ ಸಮೇತ ನಮಗೆ ಇಲ್ಲಿ 25-30,000 ಜನ ಇಲ್ಲಿ ಸೇರಿದರು. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯಿಂದ ಅದಕ್ಕೆ ಬೇಕಾದ ತಕ್ಕ ವ್ಯವಸ್ಥೆ ನಾವು ಮಾಡಿದ್ದೇವೆ. ನಮ್ಮಲ್ಲಿ ಭಕ್ತಾದಿಗಳಿಗೆ ವಿಶೇಷವಾಗಿ ಧರ್ಮದರ್ಶನದ ಸರತಿ ಮತ್ತು ನಮ್ಮ ಪೂಜಾ, ನಮ್ಮ ವಿಶೇಷ ಶೀಘ್ರ ದರ್ಶನದ ಸಮೇತ ಕ್ಯೂ ಇದೆ. ಸೊ ಅದನ್ನು ಮಾಡಿ ದೇವರ ದರ್ಶನ ಮಾಡಿ ದೇವಸ್ಥಾನದಲ್ಲಿ ಇಲ್ಲಿ ವೈಕುಂಠ ದ್ವಾರ, ಇವತ್ತಿನ ವಿಶೇಷ ಅಂದರೆ ವೈಕುಂಠ ದ್ವಾರವನ್ನು ನಾವು ಎಲ್ಲರೂ ದೇವರ ಒಂದು ವೈಭವವನ್ನು ನೋಡಬೇಕು ಅಂತ ನಮ್ಮ ಶಾಸ್ತ್ರಗಳಿದೆ. ಅದೇ ಥರ ಇಲ್ಲಿ ನಮ್ಮ ಉತ್ತರ ದಿಕ್ಕಿನಲ್ಲಿ ವೈಕುಂಠ ದ್ವಾರವನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅದೇ ಪ್ರಕಾರ ನಮ್ಮ ವೈದಿಕ ವೃಂದದವರು ಬೆಳಗ್ಗೆಯಿಂದ ಸಾಧಾರಣ ಒಂದು 4 ಗಂಟೆಯಿಂದ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಾ ಬಂದಿದೆ. ಸೊ ಇಲ್ಲಿ ನೋಡಬಹುದು ನಮ್ಮ ಮಹಿಳೆಯರಿಂದ ಸ್ತೋತ್ರ ಭಜನೆ ಪಠಣ, ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಬೇರೆ ಬೇರೆ ಭಜನೆಗಳು ಮತ್ತು ಮಕ್ಕಳಿಂದ ವಿವಿಧ ಭಜನೆಗಳು ಇಲ್ಲಿ ಇವತ್ತು ಸಾಧಾರಣ 8:30-9 ಗಂಟೆ ತನಕ ಸತತವಾಗಿ ನಡೆಯುತ್ತಾ ಇರುತ್ತದೆ. ಸೊ ಇದರ ಪ್ರಯುಕ್ತ ಸುಮಾರು ಭಕ್ತಾದಿಗಳು ಈಗಾಗಲೇ ಬಂದು ಹೋಗ್ತಾ ಇದ್ದಾರೆ. ಇನ್ನೂ ತುಂಬ ಇದರ ಭಕ್ತಾದಿಗಳು ಬರುತ್ತಾರೆ ಅಂತ ನಮಗೆ ನಿರೀಕ್ಷೆ ಇದೆ. ಇದೇ ಪ್ರಕಾರ ನಮ್ಮ ವ್ಯವಸ್ಥೆ ಅನ್ನದಾನ ಸೇವೆ, ಆಮೇಲೆ ಲಡ್ಡು ಸೇವೆ, ತುಪ್ಪದಿಂದ ಮಾಡಿದ ಲಡ್ಡು ಸೇವೆ, ಇದೇ ಥರ ನಮಗೆ ಎಲ್ಲ ರೀತಿಯ ಸಹಭಾಗಿತ್ವವನ್ನು ಕೊಟ್ಟ ನಮ್ಮ ಪೌರ ಆಡಳಿತ ಮಂಡಳಿ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಟ್ರಾಫಿಕ್ ಇಲಾಖೆ ಆಗಲಿ, ನಮ್ಮ ಸುತ್ತಮುತ್ತಲಿನ ನಮ್ಮ ಕಾರ್ಪೊರೇಟರ್, ನಮ್ಮ ಎಲ್ಲ ಜನರು, ನಮ್ಮ MLA ಆಗಿರಲಿ ಎಲ್ಲ ಜನರು ಇದಕ್ಕೆ ಸಹಭಾಗಿಯಾಗಿರೋ ಎಲ್ಲರಿಗೂ ನಾವು ಇದರ ಮೂಲಕ ಆನ್ಲೈನ್ ಮೂಲಕ ಧನ್ಯವಾದವನ್ನು ಹೇಳ್ತೇವೆ. ಈ ದಿವಸ ಎಲ್ಲರಿಗೂ ದೇವಸ್ಥಾನಕ್ಕೆ ದರ್ಶನ ಕೊಟ್ಟ ಎಲ್ಲ ಭಕ್ತಾದಿಗಳಿಗೂ ಮತ್ತು ಇದು ಆನ್ಲೈನ್ ಮೂಲಕ ನೋಡಿದ ಎಲ್ಲ ಭಕ್ತಾದಿಗಳಿಗೂ ದೇವರು ಸಂಪೂರ್ಣ ಕರುಣೆ ಕೊಡಲಿ. ನಮ್ಮ ಅನಂತನಗರದಲ್ಲಿ ವಿಶೇಷವಾಗಿ 25 ವರ್ಷದಿಂದ ಈ ರೀತಿ ನಡೆದು ಬಂತಾ ಇರೋದು ಅಂದರೆ ಅದರ ದೇವರಲ್ಲಿ ಒಂದು, ನಾವು ಹೇಳ್ತೀವಿ, ದೇವರಲ್ಲಿ ಒಂದು ಮಹಾತ್ಮೆ ಇದ್ದೇ ಇದೆ. ಅವನು ವೆಂಕಟರಮಣನು ತಮ್ಮ ಭಕ್ತಾದಿಗಳಲ್ಲಿ ಮನಸ್ಸಾಯಿಚ್ಛೆಯನ್ನು ಈ ಎಲ್ಲ ರೀತಿಯಲ್ಲಿ ಪೂರೈಸಿದ್ದಾನೆ ಅಂತ ನಮಗೆ ನಮ್ಮ ಆಡಳಿತ ಮಂಡಳಿಗಳಿಗೆ ಅನಿಸುತ್ತದೆ. ನಾವು ಪ್ರತಿಯೊಬ್ಬ ಭಕ್ತಾದಿಗಳೆಲ್ಲನೂ ಕೇಳಿದಾಗ ಇಲ್ಲಿ ಸಾಧಾರಣ ನಮ್ಮ ಅನಂತನಗರ ಸುತ್ತಮುತ್ತ ಮಾತ್ರ ಅಲ್ಲ, ಇಲ್ಲಿ ವೈಟ್ ಫೀಲ್ಡು, ಜಿಗಣಿ, ಈವನ್ ನಮ್ಮ ಇಲ್ಲಿ ನಮ್ಮ ದೇವನಹಳ್ಳಿ, ಆ ಕಡೆ ದೇವನಹಳ್ಳಿ, ಈ ಕಡೆ ಯಲಹಂಕ, ಅಲ್ಲಿಂದ ಸಮೇತ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಂದಮೇಲೆ ವೈಕುಂಠ ಏಕಾದಶಿ ದಿವಸ ಈ ನಮ್ಮ ವೆಂಕಟರಮಣದಲ್ಲಿ ವಿಶೇಷ ವೈಭವದ ಪೂಜೆ. ದೇವರು ಸದಾ ಎಲ್ಲರ ಮೇಲೆ ಇದರ ವೈಭವವಾಗಿ ಅವರ ಮನಸ್ಸಿನ ಇಚ್ಛಾಕಾಂಕ್ಷೆಯನ್ನು ಪೂರ್ಣಗೊಳ್ಳುತ್ತಾನೆ ಅಂತ ನಾವು ನಿಮ್ಮಲ್ಲಿ ಈ ಮೂಲಕ ನಾವು ಇನ್ನೊಂದು ಸಲ ಹೇಳ್ತೀವಿ. ಧನ್ಯವಾದಗಳು ಸರ್.